ಸೊ ಟೈಮ್ ಬಂದು ಅರ್ಲಿ ಮಾರ್ನಿಂಗ್ 4:50 ಆಗಿತ್ತು. ಸೊ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ನಾನು ಜಸ್ಟ್ ಇನ್ನು ಇವಾಗ ಎದ್ದಿದ್ದೆ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ನಿಮಗೆ ಹೋಗ್ತಾ ಹೋಗ್ತಾ ವೀಡಿಯೋದಲ್ಲಿ ತಿಳಿಸ್ತೀನಿ. ನೀವು ನೋಡ್ತಿರ್ಬೋದು ಎಷ್ಟೊಂದು ತರಕಾರಿ ಇದೆ. ಕ್ಯಾರೆಟು, ಆಲೂಗಡ್ಡೆ, ಟೊಮೆಟೊ, ಹುರುಳಿಕಾಯಿ. ಸೊ ಏನು ಇಷ್ಟೊಂದು ತರಕಾರಿಗಳು ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅರ್ಲಿ ಮಾರ್ನಿಂಗ್ ಅಂತ ಅಂದ್ಕೊಬೋದು. ಎಸ್, ಹೋಗ್ತಾ ಹೋಗ್ತಾ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಇವತ್ತಿನ ಸ್ಪೆಷಾಲಿಟಿ ಅಂತ. ಸೊ ಈಗ ಇನ್ನೂ ಎದ್ದಿದ್ದ ಕಾರಣ ಸ್ವಲ್ಪ ಇನ್ನು ನಿದ್ದೆ ಮೂಡಲ್ಲೇ ಇದ್ದಿದ್ದರಿಂದ ಟೀ ಕೂಡ ಬಿಸಿ ಮಾಡಿಕೊಂಡು ಟೀ ಕುಡಿಯೋಣ ಅಂದ್ಕೊಂಡು ಕಾಯಿಸ್ಕೊತಾ ಇದ್ದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟೊಂದು ತುಂಬ ತರಕಾರಿ ಇದೆ. ಈಗೆಲ್ಲ ಹಚ್ಚೋದಕ್ಕೆ ಶುರು ಮಾಡ್ಕೋಬೇಕು. ಟೀ ಆಗಿದ ತಕ್ಷಣ ಟೀ ಕುಡಿದ್ಬಿಟ್ಟು ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ತಮ್ಮ ರೋಹಿತ್ನ ಎಬ್ರಿಸೋಕೆ ಹೋದೆ. ಸೊ ರೋಹಿತ್ನ ಎಬ್ರಿಸೋದಕ್ಕೆ ಹೋದೆ, ಬಟ್ ಇನ್ನೂ ನಿದ್ದೆ ಮಾಡ್ತಿದ್ದ. ನೋಡಿದ್ರೆ ನಿನ್ನೆ ನಾನೇ ನಿಮ್ಮನ್ನು ಬಂದುಬಿಟ್ಟು 5 o'clock ಎಬ್ರಿಸ್ತೀನಿ ಅಂತ ಹೇಳಿದ್ದ. ಬಟ್ ನೋಡ್ಬೋದು ನೀವೇ. ರೋಹಿತಾ, ಎಷ್ಟೊತ್ತಿಗೆ ಎದ್ದು ಬಂದೆ? 1:45 5:45ಗೆ ನಿನ್ನೆ ಮಲಗೋಕ್ಕಿಂತ ಮುಂಚೆ 2 ಗಂಟೆಗೆಲ್ಲ ಫುಲ್ ರೆಡಿ ಇರ್ತೀನಿ ಅಂತ ಹೇಳಿ ಹತ್ರ 5:45 6 ಗಂಟೆಗೆ ಬಂದಿದ್ಯಾ. ಆಲ್ರೆಡಿ ನಾನು ನಿಮಗೆ ಟೈಮ್ ತೋರಿಸಿದ್ದಾನೆ ಎಷ್ಟೊತ್ತಿಗೆ ಬಂದಿದ್ದು ಅಂತ. ಇವಾಗ ನೋಡಿ ಟೈಮ್ 6 ಗಂಟೆ ಆಗ್ತಾ ಬಂತು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಆಗ್ತಾ ಬಂದಿದೆ. ಇಲ್ಲಿ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಹಚ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಹುರುಳಿಕಾಯಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಮಮ್ಮಿ ಕೂಡ ಎಲ್ಲಿದ್ದಿದ್ದಾರೆ. ಮಮ್ಮಿ, ಗುಡ್ ಮಾರ್ನಿಂಗ್. ರೆಡಿನಾ ಇವತ್ತು ಮನೆ ದೇವರಿಗೆ? ಸೊ ನಿನ್ನೆ ಲಕ್ಷ್ಮೀ ಪೂಜೆದು ವ್ಲಾಗ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಬಟ್ ಈ ಥರ ಕೂಡಿಸಿದ್ವಿ ಮನೆಯಲ್ಲಿ. ಸೊ ಬನ್ನಿ, ನಮ್ಮ ತಮ್ಮ ಇನ್ನೂ ಎದ್ದಿಲ್ಲ, ಲಿಕ್ಕಿತ್ತು. ಅವನು ಅಷ್ಟೇ ಹೇಳಿದ್ದ 2 ಗಂಟೆ 3 ಗಂಟೆಗೆಲ್ಲ ಎದ್ಬಿಟ್ಟು ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ. ಬಟ್ ಸದ್ಯಕ್ಕೆ ಇನ್ನು ನೋ ಕ್ಲೂ. ಸೊ ನಾನು ತರಕಾರಿ ಹಚ್ಚಿದೆಲ್ಲ ಆಯಿತು. ಹುರುಳಿಕಾಯಿ ಆ್ಯಕ್ಚುಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಪ್ರಸಾದ ಗೆಸ್ ಮಾಡಿ ವೆಜಿಟೇಬಲ್ ಪಲಾವ್ ಮಾಡ್ತಿರೋದು. ಗೆಸ್ ಮಾಡಿ ಅನ್ನೋಷ್ಟರಲ್ಲಿ ಏನು ಗೊತ್ತಾಗ್ಬಿಡುತ್ತೆ ರೋಹಿತಾ. ಸೊ ಆಲೂಗಡ್ಡೆ, ಕ್ಯಾರೆಟು ಮತ್ತು ಹುರುಳಿಕಾಯಿ ಹಚ್ಚಿದ್ದೀನಿ. ಮೆಣಸಿನ್ಕಾಯಿ ರೆಡಿ ಇದೆ. ಆ್ಯಂಡ್ ಇಲ್ಲಿ ನಮ್ಮ ರೋಹಿತ್ ಅವರು ಈರುಳ್ಳಿ ಹಚ್ತಾ ಇದ್ದಾನೆ. ಆ್ಯಂಡ್ ಸ್ವಲ್ಪ ಟೊಮೆಟೊ, ಈರುಳ್ಳಿ ಹಚ್ಕೊಂಡ್ರೆ ಆಲ್ಮೋಸ್ಟ್ ವೆಜಿಟೇಬಲ್ಸ್ ಎಲ್ಲ ರೆಡಿ ಆಗಿಬಿಡುತ್ತೆ. ವೆಜಿಟೇಬಲ್ ಪಲಾವ್ ಜೊತೆ ಮೊಸರು ಬಜ್ಜಿ ಕೂಡ ಮಾಡಬೇಕು. ಸೊ ಎಲ್ಲ ಕ್ಲೀನಿಗೆ ವಾಶ್ ಮಾಡಿ, ಇದನ್ನು ಇನ್ನೊಂದ್ಸಲಿ ವಾಶ್ ಮಾಡಿ ರೆಡಿ ಮಾಡ್ಕೊಳ್ಳೋದು. ಸೊ ನಾವೇ ಮಾಡೋದ್ರಿಂದ ಏನೋ ಒಂಥರ ಖುಷಿ ಇರುತ್ತೆ. ರೋಹಿತಾ, ಅಷ್ಟು ಜನಕ್ಕೆ ಪ್ರಸಾದ ಕೊಡಬೇಕು. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಕೊಡಬೇಕು. ಪ್ರತಿ ವರ್ಷ ಕೊಡ್ತೀವಿ. ಪ್ರತಿ ವರ್ಷನೂ ಪ್ರಸಾದ ಕೊಡ್ತೀವಿ. ಈ ಒಂದು ಶ್ರಾವಣ ಶನಿವಾರದ ಟೈಮಲ್ಲಿ ಹೇಳ್ರೋಯ್ತಾ ಕೊಟ್ಟಿದ್ವಿ. ಅದು ವ್ಲಾಗ್ ಮಾಡಿಲ್ಲ ಆ್ಯಕ್ಚುಲಿ. ಲಾಸ್ಟ್ ಇಯರ್ ಕೊಟ್ಟಿದ್ವಿ. ಸೊ ಅದನ್ನೇನು ವ್ಲಾಗ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಇನ್ನೊಂದು ಸ್ವಲ್ಪ ಟೊಮೆಟೊ ಶಾರ್ಟೇಜ್ ಬಂತು ಅಂತ ರೋಹಿತ್ ತೊಗೊಂಬರೋದಕ್ಕೆ ಹೊರಟಿದ್ದಾನೆ. ಹಾಗೇನೇ ಮಾರ್ಕೆಟಲ್ಲಿ ಪುದೀನ ಸಿಕ್ಕಲಿಲ್ಲ. ರೋಹಿತ್, ಪುದೀನ ಮರಿಬೇಡ. ಅಷ್ಟೇ. ಇಲ್ಲ ಮೊಸರು ಸಾಕು. ಮೊಸರು ತಂದಿದ್ದೀನಿ. 2 ಲೆಮನ್ ಥರದ್ದು ಮರಿಲೇಬೇಡ. ಈಗ ನಾನು ಟೀ ಕುಡಿತಾ ಇರೋದು. ಹೇಳಪ್ಪ, ಹೋಗುದು ಬಾ. ನಮ್ಮವರು ಇವಾಗ ಬಂದು ಕಸ ಗುಡಿಸ್ತಾವ್ರೆ. ಬೆಳಗ್ಗೆ ಎಬ್ರಿಸಿ ಕಾಫಿ ಎಲ್ಲ ಕೊಟ್ಟು 5 ಗಂಟೆಗೇನೆ ನಾನು ರೆಡಿ ಮಾಡಬೇಕು. 7 ನನ್ನನ್ನು ರೆಡಿ ಮಾಡೋದಿಲ್ಲ. ಸೊ ಅಕ್ಷರ ಬಂದು ಹೊರಗಡೆ ನೀರು ಹಾಕ್ತಾಯಿದ್ದಾಳೆ. ಅಷ್ಟರಲ್ಲಿ ನನ್ನ ಬೈಕ್ ಒಂದ್ಸಲಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮಳೆ ಬಂದು ಆಲ್ಮೋಸ್ಟ್ ನೆಂದುಬಿಟ್ಟಿದೆ. ವಾಶ್ ಮಾಡಿ ಆಗಲೇ ತುಂಬ ದಿನ ಆಯಿತು. ವಾಟರ್ ವಾಶ್ ಮಾಡೋಣ ಅಂದರೆ ಪ್ರತಿದಿನ ಮಳೆ ಬರ್ತಾಯಿದೆ. ಸೊ ಹಾಗಾಗಿ ವಾಟರ್ ವಾಶ್ ಮಾಡೋಕ್ಕೆ ಹೋಗಿಲ್ಲ. ಸೊ ಬನ್ನಿ, ನೀರು ತುಂಬಿದೆ. ನೀರು ಹಿಡ್ಕೊಡ್ಬೇಕು ಅಂದಿದ್ಲು.
ಕಾರೂ ಸೇಮ್ ಸಿಚುವೇಶನ್ನು, ಕಾರ್ದೂ ಅಷ್ಟೇ ವಾಶ್ ಮಾಡೇ ಇಲ್ಲ, ಹಂಗೆ ಇದೆ ಧೂಳೆಲ್ಲ. ಸೊ ನೋಡೋಣ, ಇಫ್ ಪಾಸಿಬಲ್ ಕಾರ್ ಕೂಡ ವಾಶ್ ಮಾಡಿಕೊಂಡು ಆಮೇಲೆ ಹೊರಡೋಣ. ಬಿಕಾಸ್ ಲಾಸ್ಟ್ ಸರ್ವಿಸ್ ಆದಮೇಲೆ ಕಾರ್ ವಾಶ್ ಮಾಡಿಸೇ ಇಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಮಳೆ ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಈ ನಡುವೆ. ವಾಶ್ ಮಾಡಬೇಕು. ಈ ವ್ಲಾಗ್ ಬಗ್ಗೆ ಏನೂ ಹೇಳಿರಲಿಲ್ಲ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಇದು ಬಂದು ಇವತ್ತಿನ ದಿನ 3ನೇ ಶ್ರಾವಣ ಶನಿವಾರ. ಸೊ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಪ್ರತಿ ವರ್ಷ ನಾನು ಆವಾಗಲೇ ಹೇಳ್ದಂಗೆ ಪ್ರಸಾದ ಹಂಚ್ತೀವಿ. ಸೊ ಈ ವರ್ಷ ಕೂಡ ಅದೇ ಥರ ಹಂಚಬೇಕು. ಪ್ರತಿ ವರ್ಷ ಏನು ಬ್ಲಾಗ್ ಮಾಡ್ತಿಲ್ಲ, ಬಟ್ ಈ ವರ್ಷ ಮಾಡೋಣ ಅಂದ್ಕೊಂಡು ಶುರು ಮಾಡಿದ್ದೀನಿ. ಸೊ ಲೆಟ್ಸ್ ಗೋ. ಎಲ್ಲ ರೆಡಿ ಆದಮೇಲೆ ಹೊರಡೋಣ ಬನ್ನಿ. ಪುದೀನ ಕೊತ್ತಂಬರಿ ಗ್ರೈಂಡ್ ಮಾಡ್ಕೊಂಡಿರೋದು ಪೇಸ್ಟು, ಆ್ಯಂಡ್ ಇಲ್ಲಿ ಬಟಾಣಿ ಇದೆ, ಡ್ರೈ ಸ್ಪೈಸಸ್, ಕೆಳಗಡೆ ಟೊಮೆಟೊ ಇದೆ, ಆ್ಯಂಡ್ ಇಲ್ಲಿ ಆನಿಯನ್ ಇದೆ, ಆ್ಯಂಡ್ ಚೂರು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸ್ವಲ್ಪ ಸ್ಟವ್ಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ನಮ್ಮ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದಕ್ಕೆ ಈಗ ಆಲ್ಮೋಸ್ಟ್ 8 ಗಂಟೆ ಆಗೋಗಿದೆ ಆಲ್ರೆಡಿ. ಈಗ ಸ್ಟವ್ ಹಚ್ತಾ ಇದ್ದೀವಿ. ಇಷ್ಟಾಗಿದೆ. ಬಾಸ್ ಮತ್ತೆ ಎಲ್ಗೋ ಹೋಗ್ತಾವ್ರೆ ಫೋನ್ ಹಿಡ್ಕೊಂಡು. ಸೊ ಈಗ ವೆಜಿಟೇಬಲ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ದೊಡ್ಡ ಪಾತ್ರೆ ನಿಂತು ವೆಜಿಟೇಬಲ್ಸ್ ಜೊತೆ ಬಟಾಣಿ. ಇಲ್ಲೇ ಫುಲ್ ಘಮ ಘಮ ಅಂತಿದೆ. ಇವನು ಹೊಟ್ಟೆ ಹಸಿತಿದ್ದ ಅಂತಿದ್ದ ಆಲ್ರೆಡಿ. ಬೆಳಗ್ಗೆ ಎದ್ದಾಗ್ಲಿಂದನೇ ಹೊಟ್ಟೆ ಹಸಿತಾ ಇದೆ ಅಂತಿದ್ದ ತರಕಾರಿ ನೋಡಿ. ಸೊ ಈಗಂತೂ ಇನ್ನೂ ಘಮ ಘಮ ಜಾಸ್ತಿ ಆಗ್ತಿದೆ. ನಮ್ಮ ತಮ್ಮ ಇವಾಗ ಬಂದಿದ್ದಾನೆ. ಟೈಮ್ ಬಂದು 9 ಗಂಟೆ. ಹೆಂಗಾಗಿದೆ ಅಂತ ನೋಡೋಣ. ಬಿಸಿ ಇದೆ ಇದು. ಕ್ರೇಜಿಯಾಗಿ ಕುಕ್ ಆಗಿದೆ, ಕಂಪ್ಲೀಟಾಗಿ ಕುಕ್ ಆಗಿದೆ. ಹಾಕ್ಲಿಸ್ತಾ ಇದ್ದು ನಿಲ್ಲಿಸ್ಬಿಡ್ತು. ರೆಡಿಯಾಗಿ ಹೊರಡೋಷ್ಟರಲ್ಲೇ ಆಲ್ಮೋಸ್ಟ್ ಅಲ್ಲ 11 o'clock ಆಗೋಗಿದೆ. ಸೊ ಇನ್ನು ಊರಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ. ಪ್ರಸಾದ ಏನೇನು ಮಾಡಿದೆ ಅದನ್ನೆಲ್ಲ ಕಾರಲ್ಲಿ ಇಟ್ಕೊಂಡಿದ್ದಾಗಿದೆ. ಇನ್ನೇನು ನೋಡಬೇಕಷ್ಟೆ. ಬನ್ನಿ ಹೊರಡೋಣ. ಹೇಳ್ಬೋದು. ಸೊ ಕಾರ್ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಲೈಟಾಗಿ ಮಳೆ ಹನಿತಾ ಇದೆ. ಜನ ಇವತ್ತು ಕಮ್ಮಿನೇ, ಮಳೆ ಹನಿತಾ ಇರೋದ್ರಿಂದ. ಆಲ್ರೆಡಿ ಪ್ರಸಾದ ಹಂಚ್ತಾ ಇದ್ದಾರೆ. ನಾವಿನ್ನೂ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಅಲ್ಲಿವರೆಗೂ ಮೇಲೆ ಹೋಗ್ಬೇಕು.
ತಿನ್ನಿಲ್ಲ ಅವರ ಪ್ಲೇಟ್ ಬೇಕು ಅಂತ ತಿನ್ನಿ ತಿನ್ನಿ ತಿನ್ನ ನಿಮ್ಮ ಅಕ್ಕ ತಗೊಂಡ್ಬರೋದು ಹೊಲ ಊರ ಈಗ ಅಂತ ಹೇಳಿದ್ರು ಬಿಟ್ಟು ಈ ಕಡೆ ಬಾ ತಿನ್ರಿ ತಿನ್ರಿ ಅದು ನಾನು ತಿಂತೀನಿ ಬಿಡು ಏಯ್ ಅಂತ ನಾನು ತಿಂತೀನಿ ತಿನ್ರಿ ಗೊತ್ತು ಆ ಕಡೆ ಉಂಟು ಹಿಂದೆಗಡೆ ಆ ಕಡೆ ಉಂಟು ಅದಕ್ಕೆ ಖಾಲಿನಾ ನಮ್ಮದು ಖಾಲಿ ಆಯಿತು ಹಾಂ ಹಾಂ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಇಲ್ಲಿ ಬಂದು ತಿಂತಾ ಇದ್ದೀವಿ ಸೂಪರ್ ಆಟದ ಕೂತಾರಂತೆ ನಾವಿಲ್ಲೇ ಕಾಯ್ತಾ ಇದ್ದೀವಿ ಎಲ್ಲರೂ ಸುಹಾಸ್ ಅಕ್ಷರ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ ಆ್ಯಂಡ್ ಅವ್ರಿಗೂ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರೂ ಕೂಡ ಟ್ರಾವೆಲ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನನಗೆ ಇವತ್ತು ಯಾರು ಸಿಕ್ಕಿದ್ರು ಅಂತ ನೀವೆಲ್ಲರೂ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಮೀಟಿಂಗ್ ಅದು, ಬ್ಯಾಕ್ ವಿತ್ ಮಹಾಲಕ್ಷ್ಮಿ ಅವರು. ಆದಮೇಲೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲ್ಯಾನ್ ಬ್ಯಾಡ್ಮಿಂಟನ್ ಹೋಗಬೇಕು. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಬ್ಯಾಡ್ಮಿಂಟನ್ ಏನು ಕ್ಲಿಪ್ಸ್ ಹಾಕಕ್ಕೆ ಹೋಗೋದಿಲ್ಲ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.